1/9/2014 ನಂತರ ಯಾರಿಗೆಲ್ಲ 58 ವರ್ಷ ತುಂಬಿದೆ ಅವರುಗಳು ಈ ಸೌಲಭ್ಯ ಪಡೀಲಿಕ್ಕೆ ಅರ್ಹರಾಗಿದ್ದಾರೆ ಅಂತ ನಾನು ಆಗಲೇ ನಿಮಗೆ ತಿಳಿಸಿದ್ದೀನಿ. ಇವರ ವೇತನದ ಮಾಹಿತಿಯಲ್ಲಿ ಈ ಪೆನ್ಷನ್ ಲೆಕ್ಕಾಚಾರ ಮಾಡಬೇಕಾದ್ರೆ, ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ 3 ಪ್ಯಾರಾಮೀಟರ್ಗಳನ್ನು ಅವರು ಬಳಸ್ಕೊಂಡಿದ್ದಾರೆ. ಮೊದಲ ಪ್ಯಾರಾಮೀಟರ್ 58 ವರ್ಷ ಯಾವಾಗ ತುಂಬಿದೆ ಅದರ ಹಿಂದಿನ 60 ತಿಂಗಳ ವೇತನವನ್ನು ಸರಾಸರಿ ಮಾಡಿ ಆ ಬಂದಂಥ ಔಟ್ಪುಟ್ಟನ್ನು ಆವರೇಜ್ ಪೆನ್ಷನಬಲ್ ಸ್ಯಾಲರಿ ಅಂತ ಹೇಳಿ ಒಂದು ಪ್ಯಾರಾಮೀಟರ್ ಆಗಿ ಬಳಸ್ಕೊಂಡಿದ್ದಾರೆ. ಇನ್ನು ಪ್ರೋರೇಟಾ ಅಂತ ಅವ್ರು ಹೇಳ್ತಾರೆ. ಮೊದಲೇ 60 ತಿಂಗಳು ಸರಾಸರಿ ವೇತನದ ಮೇಲೆ ನೇರವಾಗಿ ಪಿಂಚಣಿ ಲೆಕ್ಕಾಚಾರ ಮಾಡ್ತಾ ಇದ್ರು. ಈ ಪ್ರೋರೇಟಾ ಅಂತ ಬಂದಿರೋದ್ರಿಂದ ನಮ್ಮ ವೇತನದ ಮಾಹಿತಿಯನ್ನು 2 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. 95 ಇಂದ ಆಗಸ್ಟ್ 2014 ಒಂದು, 1/9/2014 ನಿಂದ ಯಾವಾಗ 58 ವರ್ಷ ತುಂಬುತ್ತೆ ಅಲ್ಲಿವರೆಗೆ 2 ಭಾಗಗಳನ್ನಾಗಿ ಮಾಡ್ತಾರೆ. ಮೊದಲನೇದು 1995 ಇಂದ ಆಗಸ್ಟ್ 2014 ವರೆಗೆ ಯಾವುದೇ ತಿಂಗಳದಾಗಿರಬಹುದು. ಆಗಸ್ಟ್ 2014 ಆಗಿರ್ಬೋದು, 12 ಆಗಿರ್ಬೋದು. ಯಾವುದೇ ತಿಂಗಳಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಪಡೆದಂತಹ, ಅಂದರೆ ಸ್ಯಾಲ್ರಿ ಅಂದರೆ ಬೇಸಿಕ್ ಪ್ಲಸ್ DA, ಹೈಯೆಸ್ಟ್ ಸ್ಯಾಲ್ರಿ ಪಡೆದಂಥ ಮಾಹಿತಿಯನ್ನು 2ನೇ ಪ್ಯಾರಾಮೀಟರ್ ಆಗಿ ಇಟ್ಕೊಳ್ತಾರೆ. ಉದಾಹರಣೆಗೆ 2012ರಲ್ಲಿ 50,000 ಇರ್ಬೋದು. 2014ರಲ್ಲಿ ಏನೋ ಸಮಸ್ಯೆ ಆಗಿ ಅಥವಾ ಕಂಪ್ನಿ ಚೇಂಜ್ ಮಾಡಿ 40,000 ಆಗಿರ್ಬೋದು. ಸೊ 50,000ನೇ ಪ್ಯಾರಾಮೀಟರ್ ಅಂತ ಇಟ್ಕೊಳ್ತಾರೆ. ಸಾಮಾನ್ಯವಾಗಿ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡಿರೋರಿಗೆ ಆಗಸ್ಟ್ 2014ದೇ ಹೈಯೆಸ್ಟ್ ಸ್ಯಾಲ್ರಿ ಆಗಿರುತ್ತೆ. ಅದು ಒಂದೇ ಪ್ಯಾರಾಮೀಟರ್ ತಗೊಳ್ತಾರೆ. ಈವರೆಗೆ 12 ತಿಂಗಳು ಆವ್ರೇಜ್ ಮಾಡ್ತಾರೆ 14 ಒಳಗಡೆ ಅಂತ ಮಾಹಿತಿ ಇತ್ತು. ಆವ್ರೇಜ್ ಅಲ್ಲ. 95 ಇಂದ 2014 ಆಗಸ್ಟ್ವರೆಗೆ ಒಂದು ವೇತನವನ್ನು, ಹೈಯೆಸ್ಟ್ ವೇತನವನ್ನು, ಹೈಯೆಸ್ಟ್ ಸ್ಯಾಲ್ರಿಯನ್ನು 2ನೇ ಪ್ಯಾರಾಮೀಟರ್ ಆಗಿ ಬಳಸ್ಕೊಳ್ತಾರೆ. 3ನೇ ಪ್ಯಾರಾಮೀಟರು 1/9/2014 ಇಂದ 58 ವರ್ಷ ತುಂಬುವರೆಗೆ ಯಾವ ತಿಂಗಳಲ್ಲಿ ಹೈಯೆಸ್ಟ್ ಸ್ಯಾಲ್ರಿಯನ್ನು ಪಡೆದಿದ್ದಾರೆ, ಬೇಸಿಕ್ ಪ್ಲಸ್ DA, ಅದನ್ನು 3ನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. ಒಂದು, 58 ವರ್ಷ ತುಂಬುವ ಮೊದಲ 60 ತಿಂಗಳ ಸರಾಸರಿ ವೇತನ ಬೇಸಿಕ್ ಪ್ಲಸ್ DA, ಆಗಸ್ಟ್ 2014ಗಿಂತ ಮೊದಲೇ ಯಾವುದೇ ತಿಂಗಳಲ್ಲಿ ಅವರು ಹೈಯೆಸ್ಟ್ ವೇತನ ಪಡೆದಿರ್ಬೋದು, ಆ ಹೈಯೆಸ್ಟ್ ಸ್ಯಾಲ್ರಿಯನ್ನು, ವೇತನವನ್ನು 2ನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. 1/9/2014 ನಂತರ 58 ವರ್ಷ ತುಂಬುವ ಮೊದಲು ಯಾವುದೇ ತಿಂಗಳಲ್ಲಿ ಪಡೆದಂತಹ ಹೈಯೆಸ್ಟ್ ಸ್ಯಾಲ್ರಿಯನ್ನು 3ನೇ ಪ್ಯಾರಾಮೀಟರ್ ಆಗಿ ತಗೊಳ್ತಾರೆ. ಆವ್ರೇಜ್ ಮಾಡೋ ಅಂಥ ವಿಚಾರ 58 ವರ್ಷ ತುಂಬ ಮೊದಲು 60 ತಿಂಗಳ ವೇತನವನ್ನು ಸರಾಸರಿ ಮಾಡೋದು ಮೊದಲ ಪ್ಯಾರಾಮೀಟರ್ ಬಿಟ್ಟರೆ 14 ಒಳಗಡೆ ಆಗಿರಲಿ 14 ನಂತರ ಆಗಿರಲಿ ಯಾವುದೇ ಸರಾಸರಿ ಆವ್ರೇಜ್ ಮಾಡೋದಿಲ್ಲ. ಈ 3 ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಅವರು ಪಿಂಚಣಿಯನ್ನು ಲೆಕ್ಕಾಚಾರ ಮಾಡ್ತಾರೆ. ಇದನ್ನು ಬಿಟ್ಟರೆ ಯಾರೆಲ್ಲ 16/11/1995 ಮೊದಲೇ ಸೇವೆಗೆ ಸೇರಿದ್ದಾರೆ ಅವರ ಸೇವೆ ಆಧಾರದ ಮೇಲೆ ಫಾಸ್ಟ್ ಸರ್ವಿಸ್ ಪೆನ್ಷನ್ ಅಂತ ಹೇಳಿ ಕೊಡ್ತಾರೆ. ಬಹುಶಃ 300ರಿಂದ 500ವರೆಗೂ ಕೊಡ್ಬೋದು. ಅವರವರ ಸೇವೆ ಎಷ್ಟು ಸಲ್ಲಿಸಿದ್ದಾರೆ ಅನ್ನೋದ್ರ ಮೇಲೆ ಇತ್ಯರ್ಥ ಆಗುತ್ತೆ. ಒಂದು, ಫಾಸ್ಟ್ ಸರ್ವಿಸ್ ಪೆನ್ಷನ್. 2ನೇದು ಆಫ್ಟರ್ 16/11/1995 ಹೈಯರ್ ಪೆನ್ಷನ್. 2 ವಿಧ ಇದ್ದರೆ ಮತ್ತೆ 1995ನಲ್ಲಿ ಪ್ರೋರೇಟಾ ಮಾಡಿ 2 ಭಾಗಗಳನ್ನಾಗಿ ಆ ಫಾರ್ಮುಲಾ ಆಧಾರದ ಮೇಲೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡ್ತಾರೆ.